ಕಟಕ ರಾಶಿಯವರಿಗೆ ಸಾಕಷ್ಟು ಅದೃಷ್ಟದ ಮೇಲೆ ಅದೃಷ್ಟ ಬರ್ತಾ ಇದೆ. ಆದರೆ ದುಃಖಗಳು ತುಂಬ ಜಾಸ್ತಿ ಇದ್ದಾವೆ. ಅದೃಷ್ಟ ಮೇಲೆ ಅದೃಷ್ಟ. ಕಟಕ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಆಗುವಂಥ ಘಟನೆಗಳು, ನೋವುಗಳು, ದುಃಖಗಳನ್ನ ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀನಿ. 2-3 ರೀತಿಯಲ್ಲಿ ಕಷ್ಟಗಳನ್ನ ಅನುಭವಿಸ್ತಾರೆ ನೀವು ಕಟಕ ರಾಶಿಯವರು. ಒಂದು, ಕಟಕ ರಾಶಿಯವರು ಕೆಲಸವನ್ನು ಕಳ್ಕೊಬೋದು ಅಂತ ಹೇಳುತ್ತೆ. ಯಾಕಂದರೆ ಕಟಕ ರಾಶಿಯವರಿಗೆ ಯಾಕೆ ಕೆಲಸವನ್ನು ಕಳ್ಕೊತಾರೆ ಅನ್ನೋದು ಒಂದು ಪಾಯಿಂಟ್ಸ್ ಆಗುತ್ತೆ. ಕುಜಗ್ರಹ ಭಾಳ ವಿಶೇಷವಾಗಿ ದಶಮ ಸ್ಥಾನಾಧಿಪತಿ, ಪಂಚಮ ಸ್ಥಾನ. ಕಟಕ ರಾಶಿಯವರಿಗೆ ಇಲ್ಲ ಮಕ್ಕಳಿಂದ ತೊಂದರೆ, ವರ್ಕರ್ಸಿಂದ ತೊಂದರೆ ಆಗುತ್ತೆ, ಕೆಲಸದವರಿಂದ ತೊಂದರೆ ಆಗುತ್ತೆ. ಕುಜ ಅಷ್ಟಮದಲ್ಲಿದ್ದರೂ ತೊಂದರೆನೇ, ನೀವು ಭಾಗ್ಯಕ್ಕೆ ಬಂದರೂ ತೊಂದರೆನೇ. ಭಾಳ ವಿಷಯ. ಯಾಕಂದರೆ ಭಾಗ್ಯಾಧಿಪತಿ ಗುರುಗ್ರಹ 12ನೇ ಭಾವದಲ್ಲಿದ್ದಾನೆ. ಅದರಿಂದ ನೀವು ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾಯಿದೆ. ದುಡ್ಡು ಕಾಸು ಒಡವೆ ವಸ್ತು ಎಲ್ಲ ತಗೋತೀರ, ದುಡ್ಡು ಕಾಸು ಎಲ್ಲ ಬರುತ್ತೆ. ಆದರೆ ಜಾಬಿಂದ ತೊಂದರೆ ಆಗ್ತೈತೆ, ಮಕ್ಕಳಿಂದ ತೊಂದರೆ ಆಗ್ತೈತೆ, ಕೆಲಸದಿಂದ ಮಕ್ಕಳಿಂದ ತೊಂದರೆ. ಈ ತೊಂದರೆ ಪರಿಹಾರ ಆಗೋಕ್ಕೆ ಕೂಡ ಒಂದು ಮಾತನ್ನು ಹೇಳ್ತೀನಿ ಕೇಳಿ ನೋಡಿ. ನೀವು ಆರಾಧಿಸುವಂಥ ಒಂದು ನನ್ನಲ್ಲಿ ಇರುವಂಥ ಬುಧಗ್ರಹದ ಸ್ಟೋನ್ಸು ಮತ್ತು ಶುಕ್ರಗ್ರಹ ಸ್ಟೋನನ್ನು ನೀವು ಯೂಸ್ ಮಾಡಿದಾಗಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಅಂತ ಪ್ರಾರ್ಥನೆ ಮಾಡಿ. ಶುಕ್ರಗ್ರಹದ ಮೂಲ ಮಂತ್ರವನ್ನು ಮೊಬೈಲಲ್ಲಿ ರಿಂಗ್ ಟೋನ್ ಇಟ್ಟು ಕೇಳ್ತಾ ಹೋಗಿ. ಶುಕ್ರಗ್ರಹದ ಫೋಟೋನ ವಾಲ್ಪೇಪರ್ನ ಯೂಸ್ ಮಾಡಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಶುಕ್ರನಿಗೆ ಅತಿ ಹೆಚ್ಚು ಬಿಳಿ ಅವರೆಕಾಳನ್ನ ಪೂಜೆ ಮಾಡಿ. ಬಿಳಿ ಅವರೆಕಾಳನ್ನು ನಿಮ್ಮ ದೇವ್ರ ಮನೇಲಿ ಇಡಿ. ಬಿಳೆ ಟವಲನ್ನು, ಬಿಳೆ ಬಟ್ಟೆನ ಭಗವಂತನಿಗೆ ಹಾಕಿ ಯಾವುದಾದ್ರು ಒಳ್ಳೆಯದಾಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಿ. ಸತ್ಯನಾರಾಯಣ ಸ್ವಾಮಿ ಟೆಂಪಲ್ಲು, ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನು ತಂದು ಪೂಜೆ ಮಾಡಿದಾಗ ನಿಮಗೆ ಕಟಕ ರಾಶಿಯವರಿಗೆ ತುಂಬ ರಾಜಯೋಗನ ಕೊಡುತ್ತೆ. ಕಟಕ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಕಟಕ ರಾಶಿಯವರಿಗೆ ದುಡ್ಡು, ವಾಹನ, ಒಡವೆ, ವಸ್ತ್ರ ಎಲ್ಲ ಸಿಗುತ್ತೆ. ಮತ್ತು ಕಟಕ ರಾಶಿಯವರು ಫಾರಿನು, ವಿದೇಶಕ್ಕೆ ಹೋಗ್ಬೇಕು ಅನ್ನೋರೆಲ್ಲರಿಗೂ ಕೂಡ ತುಂಬ ರಾಜಯೋಗನ ಕೊಡುತ್ತೆ. ಫಾರಿನ್ಗೆ ಹೋಗ್ಬೇಕು ಅಂತಿದ್ದವ್ರಿಗೆ, ವಿದೇಶಕ್ಕೆ ಹೋಗ್ಬೇಕನ್ನೋರಿಗೆ ಖಂಡಿತ ಕೂಡ ಜಾಬ್ ಸಿಗೋಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಇದನ್ನು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಲೈಫಲ್ಲಿ ಪ್ರತಿ ದಿವಸ ಚಂದ್ರನಿಗೆ ನಮಸ್ಕಾರ ಮಾಡಿ. ಚಂದ್ರನಿಗೆ ಎಷ್ಟು ನಮಸ್ಕಾರ ಮಾಡ್ತಿರೋ ಅಷ್ಟು ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಡೈಲಿ ಚಂದ್ರನಿಗೆ ನಮಸ್ಕಾರ ಮಾಡ್ದಲ್ಲ ನೀವು ಮಲಗಬೇಡಿ. ಭಾಳ ವಿಶೇಷವಾಗಿ ಮನೆಯಲ್ಲಿ ದೇವರಿಗೆ ಪ್ರತಿ ಪೂಜೆ ಮಾಡ್ಬೇಕಾದ್ರೆ ಒಂದು ಸಣ್ಣ ಲೋಟದಲ್ಲಿ ಭಗವಂತನಿಗೆ ಹಾಲಿಟ್ಟು ಪೂಜೆ ಮಾಡಿದರೆ ನಿಮ್ಮ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ 100%. ಮತ್ತು ಕಟಕ ರಾಶಿಯವರು ಅರ್ಧ ಭಾಗವನ್ನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ತಿಂಗಳಲ್ಲಿ ಒಂದು ದಿವಸಕ್ಕೆ 2 ಟೈಮ್ ಊಟ ಮಾಡಿ. ಊಟವನ್ನು ಕಂಟ್ರೋಲಾಗಿ ಮಾಡಿ. ಹಣ್ಣುಗಳನ್ನ ಜಾಸ್ತಿ ತಿನ್ನಿ. ನಿಮಗೆ ದೋಷಗಳು ನಿವೃತ್ತಿ ಆಗುತ್ತೆ. ಖಂಡಿತ ಕೂಡ ಹೊಟ್ಟೆ ತುಂಬ ತಿಂದರೂ ಕೂಡ ನಿಮಗೆ ಕಷ್ಟಗಳು ಬರ್ತವೆ. ಹೊಟ್ಟೆ ತುಂಬ ಊಟವನ್ನು ಮಾಡೋದು ಬಿಟ್ಬಿಡಿ. ನೋಡಿ ನೀವು ತುಂಬ ಚೆನ್ನಾಗಿರ್ತಾರೆ. ಕಟಕ ರಾಶಿಯವರು ನೀರು ಥರ ಮೈ ಇಟ್ಕೋಬೇಕು, ಪಾಚಿ ಥರ ಮೈ ಇಟ್ಕೋಬೇಡಿ 100%. ಕಟಕ ಅಂದರೆ ನೀರಿನ ತತ್ವವನ್ನಾಗುತ್ತೆ. ಪಾಚಿ ಬಳಸ್ಕೋಬೇಡಿ ಬಾಡೀಲಿ. ಎಷ್ಟು ಕಟಕ ರಾಶಿಯವರಿಗೆ ಕೊಲೆಸ್ಟ್ರಾಲ್ ಎಷ್ಟು ಸೇರುತ್ತೋ ಅಷ್ಟು ಕಷ್ಟಗಳು, ದುಃಖಗಳು ಕಾಡುತ್ತೆ. ಕೊಲೆಸ್ಟ್ರಾಲ್ನ ಸೇರಿಸ್ಕೋಬೇಡಿ. ಖಂಡಿತ ಕೂಡ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಭಾಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿನ ಒಂದು 5 ತೆಂಗಿನಕಾಯಿನ ದೇವ್ರ ಮನೇಲಿ ಇಟ್ಟು ಪೂಜಿಸಿ. ಭಾಳ ಒಳ್ಳೆಯದಾಗುತ್ತೆ. ಒಂದು 5 ತೆಂಗಿನಕಾಯಿನ ಭಗವಂತನಿಗೆ ತಿಂಗಳು ಫಸ್ಟ್ ದಿವಸನೇ ಪೂಜೆ ಮಾಡೋಕ್ಕೆ ಇಡಿ. ನೋಡಿ ದೋಷ ನಿವೃತ್ತಿ ಆಗುತ್ತೆ. ಮತ್ತು ಚಂದ್ರನಿಗೆ ನಮಸ್ಕಾರವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಬೇಕಂದ್ರೆ ನನ್ನ ಫಾಲೋ ಮಾಡಿ. ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಒಳ್ಳೆಯದಾಗಲಿ. ಈ ಮಾಸ, ಈ ವಾರ ಖಂಡಿತ ಕೂಡ ಈ ಮಾಸ ಕಟಕ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಈ ತಿಂಗಳಲ್ಲಿ ಪೂರ್ತಿ ಏಪ್ರಿಲ್ ತಿಂಗಳು ಅನ್ನೋದು ನಿಮ್ಮ ರಾಜಯೋಗದ ಮೇಲೆ ರಾಜಯೋಗನ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಫೈಲ್ನ ಫಾಲೋ ಮಾಡಿ. ತುಂಬ ಕಷ್ಟದಿಂದ ಪಾರಾಗ್ತೀರ. ಶುಕ್ರಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ಯೂಸ್ ಮಾಡಿ. ಮತ್ತು ಚಂದ್ರನಿಗೆ ಸಂಬಂಧಪಟ್ಟಂಥ ಸ್ಟೋನನ್ನು ಕೊಡ್ತಾ ಹೋಗ್ತೀನಿ. 100% ಒಳ್ಳೆಯದಾಗಲಿ.